ವೀಕ್ಷಕರೇ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ತೆಂಗಿನ ನೀರ ತೆಗೆಯೋದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಈ ಯೂಟ್ಯೂಬ್ ನಲ್ಲಿ ಬಹಳಷ್ಟು ವಿಡಿಯೋಗಳನ್ನ ನಾವು ನೋಡ್ತೀವಿ. ತೆಂಗಿನ ನೀರ ತೆಗೆಯೋದ್ರಿಂದ ಅಧಿಕ ಆದಾಯ ಗಳಿಸ್ಬೋದು, ಕಾಯಿ ಬೆಳೆಯೋದಕ್ಕಿಂತ ಜಾಸ್ತಿ ಆದಾಯ ಬರುತ್ತೆ. 1 ಎಕರೆ ತೆಂಗಿನ ತೋಟ ಇದ್ರೆ 16 ಲಕ್ಷ ರೂಪಾಯಿ ಲಾಭ ಆಗುತ್ತೆ ವರ್ಷಕ್ಕೆ. ಈ ತರದ ಎಲ್ಲ ವಿಷಯಗಳು ನಮ್ಗೆ ಕಂಡು ಬಂತು. ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಇವತ್ತು ನೀರವನ್ನ ತೆಗಿತಾ ಇರುವ ಕೆಲ ರೈತರನ್ನ ಭೇಟಿ ಆಗ್ಲಿಕ್ಕಿದ್ದೇವೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ಭಾಗದಲ್ಲಿ ತೆಂಗಿನ ಮರದಿಂದ ನೀರ ತೆಗೆಯೋರ ಸಂಖ್ಯೆ ಬಹಳ ಕಡಿಮೆ. ಯಾರು ಕೂಡ ಕಮರ್ಷಿಯಲಿ ತೆಗಿತಾ ಇಲ್ಲ ಅಂತಾನೆ ಹೇಳ್ಬೋದು. ಯಲ್ಲಾಪುರ ತಾಲೂಕಿನಲ್ಲಿ ಶ್ರೀ ರಾಘವೇಂದ್ರ ಅವರೇ ಸ್ವತಃ ಪ್ರತಿನಿತ್ಯ ನೀರವನ್ನ ತೆಗೆಯುವಂಥವ್ರು. ಅವರ ಅನುಭವವನ್ನು ಕೂಡ ನಾವು ಕೇಳಲಿಕ್ಕಿದ್ದೇವೆ. ಮಂಜುನಾಥ್ ಹೆಗಡೆ ಅವರು ಕೂಡ ನೀರವನ್ನ ಇತ್ತೀಚೆಗೆ ತೆಗಿಲಿಕ್ಕೆ ಪ್ರಾರಂಭಿಸಿದ್ದಾರೆ. ನಾವೀಗ ತೆಂಗಿನ ನೀರ ತೆಗೆಯೋದು ಹೇಗೆ, ಅದು ಆರ್ಥಿಕವಾಗಿ ಲಾಭದಾಯಕವೇ ಅಥವಾ ಅದರಲ್ಲಿರುವಂತ ಸಮಸ್ಯೆಗಳೇನಾದ್ರು ಇದಾವ, ಯಾಕೆ ಎಲ್ಲ ರೈತರು ಇವತ್ತು ನೀರ ತೆಗಿತಾ ಇಲ್ಲ, ಈ ತರದ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡಿಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಕೇಬಲ್ ಕಟ್ಟಾತು. ಹೌದಲ್ರ ಮರ ಇದು ಬಳಸಿದ್ದೇ ಅಲ್ಲ ಆಗಿತ್ತ ಹಂಗೆ ಬಾಳೆ ಸಿದ್ದೆ ಆಗಿತ್ತು. ಅದು ಎಲ್ಲೋ ಸ್ವಲ್ಪ ಹೋಗಿತ್ತೋಳ ಆತ ಕೇಬಲ್. ಅದು ಹಂಗ ಸುಮಾರಿ ಹೋಗ್ತಿತ್ತಿಲ್ಲ ಮರ. ಅದು ಅಲ್ಲ ಕಟ್ಟಾವತ್ತದು ಹಂಗೇಳಿ 1 ಕೇಬಲ್ ಇದ್ರೆ ಅಂತ ತೀರಾ ತೊಂದ್ರೆ ಇಲ್ಲ. ಮತ್ತೆ ಹೆಂಗ್ರೆ ಅತ್ಲಾ ಹೆಂಗ್ ಕಟ್ಟಾವತ್ರಿ ಮರ ಕೇಬಲ್ ಬೆಗ್ನೆ? ಅದು ಸುಮಾರಿ ಲಟ್ಟ ಆಗುದಿಲ್ಲ ಮರ. ಅದು ಹೆಂಗ್ ಲಟ್ಟ ಆಗೋಯ್ತೇನ? ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ನೀರ ತೆಗೆಯೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಲಿಕ್ಕೆ ಅಂತೇಳಿ ನಿಮ್ಮ ಹತ್ರ ಬಂದಿರೋದು. ಸ್ವಲ್ಪ ಮಾಹಿತಿ ಕೊಡ್ತೀರಾ? ಕೊಡುವ. ಹೇಗೆ ನೀರ ತೆಗೆಯೋದು ಅಂತೇಳಿ ಅಡ್ಡಿಲ್ಲ, ಮಾಹಿತಿ ಕೊಡುವ. ಯಾವ ಥರದ ಹೊಂಬಾಳೆ ಫಸ್ಟು ಬೇಕಾಗಿರೋದು? ಈಗ ಈ ಥರ ಮಧ್ಯಮ ಬೆಳೆದಂಥ ಹಂಬಾಳೆ, ಹ್ಞೂ, ಈ ಪ್ರಮಾಣದಲ್ಲಿ ಮಧ್ಯಮ ಬೆಳೆದಂಥ ಹಂಬಾಳೆಯನ್ನು ಚಾಯ್ಸ್ ಮಾಡ್ಕೊಳ್ಳೋದು. ಹಾಂ, ಬೆಳೆದಿದ್ದಾಗಬಾರ್ದು, ರಾಶಿ ಎಳೆದು ಆಗಬಾರ್ದು, ಓಕೆ. ಮಧ್ಯಮ ಬೆಳೆದಂತಿರೋದು. ಇದು ಈ ಥರ ಸೌಂಡ್ ಬರ್ಬೇಕು. ಈ ಥರ ಇದಿದ್ರೆ ಇದು ಹಿಂಗೆ ಜಪ್ಪಿದಾಗ ಇದು ಈ ಥರ ಬರಬೇಕು, ಈ ಥರ ಸೌಂಡ್ ಬರಬೇಕು. ಈ ಥರ ಬಂದರೆ ಸರಿ ಇದೆ ಅಂತೇಳಿ. ಓಕೆ. ಅದು ಬಡಿದ್ರೆ ಬಡ್ಡು 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 ಅಂತೇಳಿ ಹೇಳುತ್ತೆ ಬೆಳೆದಿದ್ದು. ಹಾಂ, ಆ ಥರ ಸೌಂಡ್ ಬರಬಾರ್ದು. ಅಂದರೆ ಒಳಗಡೆ ಸಿಂಗಾರ ಬೆಳೆದಿರುತ್ತೆ ಅದು. ಓಕೆ. ಇದು ಮಧ್ಯಮ ಇರುತ್ತೆ. ಇದು ಕರೆಕ್ಟಾಗಿ ಕಟ್ಟಿ ಕೊಯ್ದರೆ ಚೆನ್ನಾಗಿ ಬರ್ತದೆ. ಒಂದು ವಾರದಲ್ಲಿ ಬರಲಿಕ್ಕೆ ಶುರುವಾಗ್ತದೆ. 2 ಸಲ ಕೊಯ್ಬೇಕು. 3 ದಿವಸಕ್ಕೆ ಶುರುವಾಗುತ್ತೆ ನೀರ ಬರಲಿಕ್ಕೆ. 3 ದಿವಸದ ನಂತರ 10 ಮಿಲಿ 20 ಮಿಲಿ ಅಂತ ಸ್ಟಾರ್ಟ್ ಆಗ್ತದೆ ದಿನ. ಓಕೆ. ಕಡೆ ದಿನ ಹೋದಂಗೆ ದಿವಸ ಮಾಡ್ದಂಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಪ್ರತಿದಿನ ತೆಗೆಯೋದೆ? ಪ್ರತಿದಿನ 1 ತಿಂಗಳ 40 ದಿವಸದವರೆಗೂ ಒಂದೇ ಹಂಬಾಳಲ್ಲಿ ನೀರ ತೆಗಿಬೋದು. ಪ್ರತಿದಿನ ಅಂದರೆ ದಿನಕ್ಕೆ 2 ಸಲ ಹತ್ತಬೇಕು. ಈಗ ಅದು ಕಟ್ ಮಾಡೋದಂಗೆ ಹೇಳಿ ತೋರಿಸ್ಲಾ? ಇದು ಇಷ್ಟ ಆಯಿತು. ಇಷ್ಟ ಆದ ನಂತರ ಇದು ಕೊಯ್ಕೊಳ್ಳೋದು. ಇಷ್ಟು ಸಾಕಾಗ್ತದೆ ಇದು. ಓಕೆ. ಇದಿಷ್ಟು ಕಟ್ ಮಾಡುವಂಥದ್ದು. ಹೀಗೆ ಲೇವಲ್ಲ ಕಟ್ ಆಗಬೇಕು. ಓಕೆ. ಹೀಗೆ ಸರಾಸರಿ ಒಂದೇ ಸಲ ಹಿಂಗಿದೆ ಈ ರೀತಿ ಕಟ್ ಆಗಬೇಕು. ಇಷ್ಟು ಲೇವಲ್ ಆಗಬೇಕು. ಇಷ್ಟ ಆದ ನಂತರ ಒಂದು ಸಲ ಹಿಂಗೆ ಬಡಿಯೋದು. ಅದು ಯಾಕಾಗಿ? ಅದು ಒಳಗಡೆ ಸಿಂಗಾರ ಸ್ವಲ್ಪ ಸಡಿಲಾಗ್ತದೆ, ನೀರು ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತದೆ. ಎಲ್ಲರೂ ಹಿಂಗೆ ಬ್ಲಾಕೇಜ್ ಎಲ್ಲ ಇದ್ದಿದ್ರೆ ಅದನ್ನೆಲ್ಲ ಸ್ವಲ್ಪ ಫ್ರೀ ಮಾಡಿ ಹೊರಗಡೆ ನೀರ ಬರಲಿಕ್ಕೆ ಅನುಕೂಲ. ಹೀಗೆ ಮಸಾಜ್ ಮಾಡೋದು. ಓಕೆ. ಈಗ ಮಸಾಜ್ ಮಾಡಿ ಇದನ್ನು ನಿಧಾನವಾಗಿ ಏನು ಮಾಡಬೇಕು ಅಂದರೆ ಈ ರೀತಿ ಹಿಂಗೆ ಗಂಟು ಹಾಕೋಬೇಕು. ಮಸಾಜ್ ಮಾಡಾದ್ಮೇಲೆ ಮಸಾಜ್ ಮಾಡಾದ್ಮೇಲೆ ಇಷ್ಟು ಗಂಟು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಬೆಂಡ್ ಮಾಡಿ ಈ ಕೆಳಗಿರ್ತದಲ್ಲ ಇದಕ್ಕೆ ತಗೊಂಡು ಇಷ್ಟು ಬೆಂಡ್ ಮಾಡಿ ಎಷ್ಟಾಗ್ತದೆ ಅಷ್ಟೇ. ಒಂದೇ ಸಲ ಬಗ್ಸರು ಮುರಿದೋಗ್ತದೆ. ಇಷ್ಟಿಷ್ಟು ಬೆಂಡ್ ಮಾಡಿ ಹಿಂಗೆ ಕಟ್ಟೋದು. ದಿವಸ ಒಂದು ಸಲ ಇದ್ರ ಬಿಚ್ಚೋದು, ಎಷ್ಟಾಗತ್ತೆ ಅಷ್ಟು ಬೆಂಡ್ ಮಾಡೋದು, ಕಟ್ಟೋದು.
ಮತ್ತು ಹಂಗೆ ಬಡದು ಕೊಯ್ಯೋದು ಮಾಡೋದಂತೂ ಆಯ್ತು 2 ಸಲ. ಅಲ್ಲ ನೀರು ನಾಳೆಯಿಂದಾನೆ ನಾಳೆನೂ ಮತ್ತು ಕೊಯ್ಯೋದು. ನಾಳೆಯಿಂದ ನೀರ ಸ್ವಲ್ಪ ಈ ಹುಂಡು ಶುರುವಾಗ್ತದೆ. ಈಗ ಒಂದು ತಾಸಿಂದನೇ ಸ್ವಲ್ಪ ಈ ಹುಂಡು ಬಂದ್ಕೊಂಡಿರ್ತದೆ ಮುಂದೆ. ಕಡಿ ನಾಳೆಯಿಂದ ಮತ್ತೆ ಸ್ವಲ್ಪ ಜಾಸ್ತಿ ಬರ್ತದೆ. ನಾಡ್ದಿಂದ ಹುಂಡು ಹಾಕ್ಲಿಕ್ಕೆ ಶುರುವಾಗ್ತದೆ. ಓಕೆ. ಅದು ಹಾಗೆ ಶುರುವಾಗಿ ದಿವಸ ಕೊಯ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಆ ರೀತಿ ಹಾಕೋದು. ಹಿಂಗೆ ಕಟ್ಟಿಡ್ಬೇಕು. ಇಷ್ಟು ಕೆಲಸ ಮಾಡಿಕೊಂಡ್ರೆ ಆಯ್ತು. ಇದು ಅಷ್ಟಾದ ನಂತರ ಇದೀಗ ನೀವು ಕಟ್ ಮಾಡಿದ್ರಲ್ಲ, ಇವತ್ತಿಂದ ಶುರುವಾದ್ರೆ ಒಂದೊಂದು ಹುಂಡು ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಸ್ಟೋರೇಜ್ ಹೆಂಗೆ ಅದರದ್ದು? ಪ್ಲಾಸ್ಟಿಕ್ ಕಟ್ಕೊಳ್ಬೋದು ಅಥವಾ ಮಡಿಕೆ ಕಟ್ಕೊಳ್ಬೋದು. ಪ್ಲಾಸ್ಟಿಕ್ ಕಟ್ಟಿಡ್ತಾರೆ ಮೊದಲು ಪ್ಲಾಸ್ಟಿಕ್ ಕಟ್ಟಿ ಅದರಲ್ಲಿ ಗೊತ್ತಾಗ್ತದೆ ನಮ್ಮ ಹತ್ರ ಬಿದ್ದಿದ್ದು. ಒಂದು ಪ್ಲಾಸ್ಟಿಕ್ ಕೊಟ್ಟೆ 1 kg ಪ್ಲಾಸ್ಟಿಕ್ ಕೊಟ್ಟೆ ಬರ್ತದಲ್ಲ, ಅದನ್ನ ಕವರೇಜ್ ಆಗಿ ಕಟ್ಟಿಡೋದು. ಅದು ಅದರೊಳಗೆ ಹುಂಡಿ ಬಿದ್ದಿದ್ದು ನಮಗೆ ಕಾಣಿಸ್ತದೆ ದಿವಸ ಹತ್ತುವಾಗ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯಾವಾಗ ಬಿತ್ತು ಗೊತ್ತಾಯ್ತು ನಮಗೆ ಅಂದ ಕೂಡಲೇ ಬಾಕ್ಸ್ ಅನ್ನು ಹಾಕಬೇಕಾಗ್ತದೆ. ಐಸ್ ಹಾಕಿ ಬಾಕ್ಸ್ ಒಳಗೆ. ಬಾಕ್ಸ್ ತೋರಿಸ್ತೇನೆ ನೋಡಿ. ಇದು ಈ ತರ ಬಾಕ್ಸ್ ಬರ್ತದೆ. ಇದು ಈ ರೀತಿ ಇರ್ತದೆ. ಇದ್ರೊಳಗೆ ಐಸ್ ಹಾಕೊಳ್ಳೋದು. ಐಸ್ ಹಾಕೊಂಡು ಸ್ಟೀಲು ಪಾತ್ರೆ ಬರ್ತದೆ. ಓಕೆ. ಐಸ್ ಹಾಕೊಂಡೆ ಇದು ಮಾಡಿ. ಐಸ್ ಈಗ ಹಾಕಿದ್ರಾ? ಹಾಕಿದ್ದೇನೆ ಇದರೊಳಗೆ. ಹಾಕಿ ಇದ್ರೊಳಗೆ ಹೀಗೆ ಈ ರೀತಿ ಹಾಕೋದು. ಇದು ಈ ರೀತಿ ಪಾತ್ರ ಈ ರೀತಿ ಇರ್ತದೆ. ಈ ರೀತಿ ಪಾತ್ರ ಒಂದು ಹಲ್ಕೆನೆ 1 ಲೀಟ್ರ್ ಇರ್ತದೆ. ಇದು 1.5 ಲೀಟ್ರ್ ಹಿಡಿಯುವಂಥದ್ದು. ಇದನ್ನ ಇದ್ರ ಒಳಗಡೆ ಹಾಕೋದು. ಇದ್ರೊಳಗೆ ನಿಧಾನ ಹಾಕೋದು. ಮತ್ತೆ ಇದ್ರೊಳಗೆ ಈ ಜಾಳಿಗೆ ಬರ್ತದೆ, ಅದನ್ನ ಹಿಂಗೆ ಹಾಕೋದು. ಅದನ್ನ ಹಾಕಿ ಇದ್ರೊಳಗೆ ಈ ರೀತಿ ಸಿಕ್ಕಾಕ್ಸ್ಬೇಕು. ಇದ್ರೊಳಗೆ ಒಂದು ಕವರ್ ಬರ್ತದೆ. ಅದಕ್ಕೆ 2 ಬಾಯಿ ಉಂಟು. 2 ಬಾಯಿ. ಈ ಕಡೆ ಒಂದು ಬಾಯಿ, ಇಲ್ಲೊಂದು ಬಾಯಿ ಇರ್ತದೆ. ಇಲ್ಲಿ ಬಿತ್ತೈಲ್ ನೋಡೋದು ಇದು ನಮ್ಮದು. ಈ ರೀತಿ ಬಿತ್ತೈಲ ನೋಡಿ ಮುಚ್ಚಲು ಹಾಕಿಟ್ಬಿಟ್ರೆ ಆಯ್ತು. ಹಿಂಗೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಅಥವಾ ಏನಾದ್ರು ಸುತ್ತಿ ಕಟ್ಟಿಟ್ಬಿಡೋದು. ಅಂದ್ರೆ ಹುಳ ಎಲ್ಲ ಒಳಗಡೆ ಹುಳ ಹೋದಂಗೆ. ಅದಕ್ಕೊಂದು ಜಾಯಿಂಟ್ ಕೂಡ ಬರ್ತದೆ. ಆ ಜಾಯಿಂಟ್ ಹಾಕಿ ಕಟ್ನ ಹಾಕ್ಬಿಟ್ರೆ ಜಾಯಿಂಟ್ ಇಲ್ಲೇ ಇತ್ತಪ್ಪ ಸಾಕು. ಈಗ ಇದು ಅದರದ್ದು ಇದು ಕವರಿಗೆ ಹುಳ ಬರ್ದು ಕವರಿಗೆ ಮತ್ತೊಂದು ಪ್ಲಾಸ್ಟಿಕ್ ಹಾಕಿ ಮತ್ತೆ ಚಲೋ ಪ್ಲಾಸ್ಟಿಕ್ ಹಾಕಿ ಮಡಚಿ ಹಾಕುವಂಥದ್ದು. ಇದನ್ನ ಈ ರೀತಿ ಹಿಂಗೆ ಹಾಕಬೇಕು. ಇಲ್ಲಿ ಮೇಲ್ಗಡೆ ಕರೆಕ್ಟಾಗಿ ಇಲ್ಲಿ ಬೀಳ್ತಾ ಇದೆ ನೋಡಿ. ಈ ಥರ ಮುಚ್ಚಲು ಹಾಕಿ ಇದಕ್ಕೊಂದು ಕಟ್ನ ಈ ಬಳ್ಳಿ ಬರ್ತದೆ, ಇದಕ್ಕೆ ಹಾಕಿ ಇದು ಕಟ್ಟಿಬಿಟ್ರೆ ಆಯ್ತು. ಓಕೆ. ಈಗ ನೀವು ಅದರಲ್ಲಿ ಐಸ್ ಹಾಕಿದ್ರಲ್ಲ, ಐಸು ಸಂಜೆ ನೀವು ತೆಗಿಯೋ ಹೊತ್ತಿಗೆ ಇರ್ತದೆ? ಈಗ ಹಾಕಿದ್ರೆ ಬೆಳಗ್ಗೆ ಹಾಕಿದ್ರೆ ಸಂಜೆ 4, 4:15, 5 ಗಂಟೆ ತನಕ ಇರ್ತದೆ. ಫುಲ್ ಒಂದು kg 3/4 kg ಹಿಂಗೆ ಹಾಕಿದ್ರೆ ಒಂದು 1/4 kg ಆಗುವಷ್ಟು ಉಳಿತದೆ. ಆ ಉಳಿವಾಗೆ ತೆಗಿಬೇಕು. ಐಸ್ ಇದ್ದಾಗಲೇ ನೀರವನ್ನು ತೆಗಿಬೇಕು, ಅಂದರೆ ಸರಿ ಚೆನ್ನಾಗಿರ್ತದೆ. ಓಕೆ. ಆ ರೀತಿ ತೆಗಿಯೋದು. ಈ ಮಡಿಕೆ ಅಥವಾ ಪ್ಲಾಸ್ಟಿಕ್ ಈ ತರದ್ದು ಹಾಕಿದ್ರೆ ಹುಳಿ ಬರ್ತದೆ. ಬರೇ ಪ್ಲಾಸ್ಟಿಕ್ ಅಲ್ಲಿ ತೆಗೆದ್ರು ಹುಳಿ ಬರ್ತದೆ, ಮಡಿಕೆ ಹಾಕಿದ್ರು ಹುಳಿ ಬರ್ತದೆ. ಅದು ಐಸ್ ಹಾಕಿ ತೆಗೆದ್ರೆ ಮಾತ್ರ ಆ ಒರಿಜಿನಲ್ ಸ್ವೀಟ್ ಏನಿತ್ತು ಅದು ಹಾಗೆ ಇರ್ತದೆ. ಸಾಯಂಕಾಲ ಮಾಡಬೇಕು. 2 ಸಲ ದಿವಸ ತೆಗಿಲೇಬೇಕು, ಇಲ್ಲ ಅಂದ್ರೆ ನೀರ ಹುಳಿ ಬಂದು ಹಾಳಾಗ್ತದೆ. ಅಲ್ಲ, ಹುಳಿ ಬಂದು ಹಾಳಾಯ್ತು. ಈಗ 2 ದಿನ ಎಲ್ಲೋ ಮದುವೆನ ಮುಂಜಾನೆ ಹೋದ್ವಿ, ತೆಗಿಲಿಕ್ಕೆ ಆಗ್ಲೇ ಇಲ್ಲ. ಅದು ಕಳ್ಳು ಅಂತ ಆಗ್ತದೆ ಆಮೇಲೆ. ಅಲ್ಲ, ಅದು ಕಳ್ಳಾಯ್ತು. ಕಳ್ಳು. ಇದು ಸಿಂಗಾರ ಏನಾಗ್ತದೆ? ಸಿಂಗಾರ ಅದು ಬರುವಂತ ಪ್ರಮಾಣ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಕಾಯಿ ಬರ್ತದೆ ಒಂದ್ ವೇಳೆ. ಈಗ ನಾವು ಇಲ್ಲಿವರೆಗೆ ಮಾಡಿ ಬಿಟ್ಬಿಟ್ವಪ್ಪ. ಈಗ ಅರ್ಧ ಮಾಡಿ ನೀವು ಬಿಟ್ರಿ ಅಂದ್ರೆ ಅದನ್ನ ಆ ಬಳ್ಳಿ ಕಟ್ನ ಎಲ್ಲ ಬಿಚ್ಚಿ ತೆಗೆದ್ರೆ ಅದು ಒಡೆದು ಕಾಯಿ ಬರ್ತದೆ. ಬರ್ತದೆ. ಓಕೆ. 100%. ಆದ್ರೆ ಅಷ್ಟು ಕಾಯಿ ಇರ್ತದೆ ಹೇಳಿಕ್ಕೆ ಆಗುದಿಲ್ಲ. ಅರ್ಧ ಸಿಂಗಾರ ಕಟ್ಟಾಗಿದ್ದಿದ್ರೆ ಅಷ್ಟು ಕಾಯಿ ಇರ್ತದೆ ಹೇಳಿಕ್ಕೆ ಆಗುದಿಲ್ಲ, ಸ್ವಲ್ಪ ಬರ್ತದೆ. ಈಗ ಮುಗಿತ ಹಂಗಾರೆ ಇಳಿಯೋದ? ಇಳಿಲಿ ಕಡ್ಡಿಲ್ಲ, ಇಷ್ಟು ಮಾಡಿ ಇಟ್ಟರೆ ಆಯ್ತು ಅಷ್ಟು. ಅದು ಮತ್ತೆ ತೆಗೆದು ಆ ಬಳ್ಳಿ ಕಟ್ತಾ ಇರೋದು? ಹೌದು. ಅಲ್ಲ, ಈ ಬಳ್ಳಿ ಕಟ್ತಾ ಇರೋದಂತ? ಈ ಬಳ್ಳಿ ಕಟ್ತಾ ಇರೋದು ಇದು ಬಾಕ್ಸು ಯಾವುದೇ ಕಾರಣಕ್ಕೂ ಜಾರಿ ಬೀಳಬಾರ್ದು. ಓಕೆ. ಹೆಡೆಗೆ ಕಟ್ಟಿಡ್ಬೇಕಾಗ್ತದೆ, ಅಂದ್ರೆ ಎಲ್ಲೂ ಹೋಗಬಾರ್ದು. ಎಷ್ಟೇ ಗಾಳಿ ಬಿಸಿಲಿ ಏನೇ ಆದ್ರೂ ಕೂಡ ಬೀಳುವುದಿಲ್ಲ. ಅದು ಹೆಡೆ ಕಟ್ಟಿಟ್ಬಿಟ್ರೆ. ಈ ಮಳೆಗಾಲದಲ್ಲೂ ತೆಗಿತೀರಾ? ಮಳೆಗಾಲದಲ್ಲೂ ತೆಗಿಬೋದು. ಈ ತರ ಬಾಕ್ಸ್ ವ್ಯವಸ್ಥೆಗಳಿದ್ರೆ ನೀರು ಹೋಗುದಿಲ್ಲ ಒಳಗಡೆ. ಮಳೆಗಾಲದಲ್ಲೂ ತೆಗಿಬೋದು. ಮಳೆಗಾಲದಲ್ಲೂ ಕೂಡ ತೆಗಿಬೋದು. ಈಗ ಯಾವ ಟೈಮಲ್ಲಿ ಕಡಿಮೆ ಬರೋದು? ಚಳಿಗಾಲದಲ್ಲಿ ಕಡಿಮೆ. ರಾಶಿ ಚಳಿ ಇದ್ದಾಗ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಮಳೆಗಾಲದಲ್ಲೂ ಚೆನ್ನಾಗಿ ಬರ್ತದೆ, ಬೇಸಿಗೆಯಲ್ಲೂ ಚೆನ್ನಾಗಿ ಬರ್ತದೆ. ಓಕೆ. ಒಂದು ಮರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬರೋದು? 1 ರಿಂದ 1.5 ಲೀಟರ್ವರೆಗೂ ತೆಗಿಬೋದು. ಸರಿಯಾಗಿ ತೆಗಿಯೋದು ಅಂದರೆ ಎಂಥದ್ದು? ಸರಿಯಾಗಿ ಅಂದರೆ ಪ್ರತಿ ದಿವಸ ನಾವು ಬೆಳಗ್ಗೆ ಮತ್ತು ಸಂಜೆ ಟೈಮ್ ಟು ಟೈಮ್ ಕರೆಕ್ಟಾದ ಆ ಟೈಮಿಗೆ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಒಳ್ಳೆ ಹರ್ತು ಕತ್ತಿಯಲ್ಲಿ ಕೊಯ್ಯೋದು. ಆ ರೀತಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ. 1 ದಿನನೂ ಬಿಡದೆ ಮಾಡಬೇಕು. ಓಕೆ. ಈಗ 35 ದಿವಸ ತೆಗಿಬೋದು ಅಂದರೆ 35 ದಿವಸನೂ ನೀವು ಪ್ರತಿ ದಿವಸ ಬೆಳಗ್ಗೆ ಸಂಜೆ 10 ಇಳಿದು ಮಾಡಬೇಕು, ತೆಗಿಬೇಕು. ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರ್ತದೆ.
ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಈಗ ನೀರಾದ ಬಗ್ಗೆ ಮಾಹಿತಿ ಪಡೆಯೋಣ ಅಂತ ಹೇಳಿ ನಿಮ್ಮ ಹತ್ರ ಬಂದಿರೋದು. ನೀರ ಹೇಗೆ, ಅದ್ರ ಬಗ್ಗೆ ಅಭಿಪ್ರಾಯ ತಮ್ದು? ನೀರ ನಮ್ಮ ರೈತರಿಗೆ ಅದು ಒಳ್ಳೆ ಉತ್ಪನ್ನನೇ ಅದು. ಹಾ, ಅದರಿಂದ ಆರ್ಥಿಕ ಲಾಭ ಅಂತೂ ಉಂಟು. ಓಕೆ. ಈಗ ನೀವು ಎಷ್ಟು ಮರಕ್ಕೆ ನೀರ ತೆಗಿತಾ ಇದ್ದೀರಿ? ಸದ್ಯ 4-5 ಮರಕ್ಕೆ. ಹಾ, ಈಗ ನೀರ ತೆಗೆಯೋದು ಸುಲಭನಾ ಅಥವಾ ಹೇಗೆ? ಅದೇನ್ ಅಂತ ತ್ರಾಸ, ಮರ ಹತ್ತುದು ಒಂದು ಬಿಟ್ರೆ ಬಾಕಿ ಎಲ್ಲ ಅಗದಿ ಸುಲಭದ ಕೆಲಸ. ಈಗ ಕಾಯಿ ನೀವು ಮೊದ್ಲಿಂದನೂ ತೆಂಗಿನಕಾಯಿ ಬೆಳಿತಾ ಇದ್ದವ್ರು, ಹಾ, ಈಗ ನೀರ ಪ್ರಾರಂಭ ಮಾಡಿದ್ರಿ. ನೀರಾದಲ್ಲೇ ಲಾಭ. ನೀರಾದಲ್ಲೇ ಲಾಭ ಆಯ್ತು. ಹೌದು, ನೀರಾದ ಅದ್ರ ಬಗ್ಗೆ ಡೌಟೇ ಇಲ್ಲ. ಎಷ್ಟು ಲಾಭ ಅದ್ರದ್ದು ಏನಾದ್ರು ಕ್ಯಾಲ್ಕುಲೇಷನ್ ಇದೆಯಾ? ಕ್ಯಾಲ್ಕುಲೇಷನ್ ಅಂದ್ರೆ ನಾವೀಗ ಹಂಗ ಕ್ಯಾಲ್ಕುಲೇಷನ್ ಹಾಕ್ಲಿಕ್ಕೆ ಹೋದ್ರೆ ಹಾ, ಒಂದ್ ಮರಕ್ಕೆ ಕನಿಷ್ಠ 50,000 ರೂಪಾಯಿ ಒಂದು ವರ್ಷಕ್ಕೆ ಉತ್ಪನ್ನ ಆರಾಮಾಗಿ ಮಾಡಬಹುದು. ಹೌದು. ಈಗ ನೀರಾವರಿ ಎಲ್ಲ ಇದ್ದ ತೋಟದಲ್ಲ ಅಥವಾ ಹೇಗೆ? ಅದ ನೀರು ನಾವು ಈ ತೆಂಗಿಗೆ ಮಾಮೂಲಿ ಏನ್ ನೀರ್ ಕೊಡ್ತೇವೆ ಅದೇ ನೀರ್ ಸಾಕು. ಅದಕ್ಕೇನ್ ಮತ್ತೆ ಹೆಚ್ಚಿಗೇನ ಇದು ಅಂತ ಬೇಡ. ಹಾ, ಈಗ ಇದೇ ಮರಕ್ಕೆ ಒಂದ್ 10 ವರ್ಷ ನಿತ್ಲಾಗಿ ಹಾ. ಅದಕ್ಕೆ ಕೊಯ್ದಿದ್ದು ಒಂದು 50 ಕಾಯಿನ. ಈಗ ನೀವು ನೀರ ತೆಗಿತೀರಲ್ಲ, ಅದ್ರದ್ದು ಸ್ಟೋರೇಜ್ ಡಿಫ್ರಿಜರೇಟರ್ ಬೇಕು. ಈಗ ನಿಮ್ಮ ಪೆಟ್ಟಿಗೆಯನ್ನು ತೋರಿಸಿದ್ರಲ್ಲ, ಹೌದು, ಅದರಿಂದ ತೆಗೆದ ನಂತರ 12 ಗಂಟೆಗೆ ಒಂದ್ಸರಿ ತೆಗಿಬೇಕದು. ಹಾ, ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸರಿ ತೆಗೆದ ನಂತರ ತಕ್ಷಣ ಅದನ್ನ ಬಾಟ್ಲಿಗ ಯಾವ್ದೋ ಕೇಳಿ ಹಾಕಿ ಸೀಲ್ ಮಾಡಿ ಡಿಫ್ರಿಜರೇಟರ್ ತಕ್ಷಣ ಇಟ್ಟು ಬಿಡ್ಬೇಕು. ಓಕೆ. ಇಟ್ಟು ನೀವು ಕಂಟಿನ್ಯೂ ಎಷ್ಟು ದಿವಸನೂ ಇಡ್ಬೋದು. ಈಗ ಮಾರಾಟಕ್ಕೆ ತಗೊಂಡು ಹೋಗೋವಾಗ ಕೂಡ ಹೋಗುವಾಗೂ ಸ್ವಲ್ಪ ಕೋಲ್ಡೇ ಬೇಕು. ಥರ್ಮಕೋಲ್ ಬಾಕ್ಸ್ ಅಥವಾ ಏನೋ ಒಂದು ಮಾಡಿ. ನಾನು ಪ್ಲಾಸ್ಟಿಕ್ ಕ್ಯಾನ್ ಒಳಗೆ ಹಾಕಿ ಅದ್ರೊಳಗೆ ಸ್ವಲ್ಪ ಐಸ್ ಚೂರೆಲ್ಲ ಹಾಕಿ. ಓಕೆ. ಲೋಕಲ್ ಆಗು ಸೇಲ್ ಮಾಡ್ತೀರಾ? ಲೋಕಲ್ ಇಲ್ಲ, ಹಿಂಗೆ ಒಂದು ಸಿಂಗಾರಕ್ಕೆ 35-40 ಲೀಟರ್ ಅಂತೂ ಪಕ್ಕ ಒಂದು ತಿಂಗಳಿಗೆ. ಏನು ನೀರ ತೆಗಿತಾ ಇದ್ದೀರಲ್ಲ, ಅದು ದೊಡ್ಡ ಮರಕ್ಕೆ ಮಾತ್ರ ತೆಗಿಬೇಕು, ಹಳೆ ಮರಕ್ಕೆ ಅಥವಾ ಈ ತರದ ಸಣ್ಣ ಗಿಡಕ್ಕೂ ತೆಗಿಬಹುದು? ತೆಗಿಬಹುದು. ಸಿಂಗಾರ ಅಂದ್ರೆ ಸರಿಯಾಗಿತ್ತು ಅಂದ್ರೆ ಯಾವ್ದ್ರಿಂದಾನು ತೆಗಿಬಹುದು. ಹಾಗಾಗಿ ಅದೇನು ಅಂತ. ಈಗ ಲೇಬರ್ಗೆ ನಿಮ್ದು ಸಮಸ್ಯೆನಾ? ಲೇಬರೇ ಸ್ವಲ್ಪ ಸಮಸ್ಯೆ ಇಲ್ಲಿ. ಯಾರೇ ನೀರ ತೆಗಿಬೇಕು ಅಂತಂದ್ರೆ ಅವ್ರಿಗೆ ಲೇಬರ್ ಬೇಕು. ಲೇಬರ್ ಸಮಸ್ಯೆ ಬಿಟ್ರೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಯಾವುದೇ ಕಾಟ ಅಥವಾ ಮತ್ತೊಂದು ಸದ್ಯಕ್ಕೇನು ಎಂತ ಕಾಟ ಇಲ್ಲ. ಈಗ ಇದು ತೆಗೆದ್ರಲ್ಲ, ತೆಗೆದ ನಂತರ ಇದು ಕ್ವಾಲಿಟಿ ಹೇಗೆ ಟೆಸ್ಟ್ ಮಾಡ್ತೀರಿ? ಕ್ವಾಲಿಟಿ ಸ್ವಲ್ಪ ಅದೇ ಈಗ ಸ್ವಲ್ಪ ಕೆಂಪು ಕಾಣಿಸ್ತಾ ಉಂಟಲ್ಲ, ಈಗಿದ್ರೆ ಇದು ಒಳ್ಳೆ ಕ್ವಾಲಿಟಿ ಇದು ಅಂತ. ಓಕೆ. ಲೈಟ್ ಬ್ರೌನಿಶ್ ಕಲರ್ ಬಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಗೆ ನಾನು ಫಾರ್ಮಿನ ದಿನೇಶ್ ಅಬ್ಬು ಅವರದ್ದೇ ಟೆಕ್ನಿಕಲ್ ಗೈಡ್ ಪೂರ್ತಿ, ಅವರ ಒಂದು ಮಾರ್ಗದರ್ಶನ ವಿಶ್ವೇಶ್ವರ ಭಟ್ರು. ಓಕೆ. ಕದಂಬದ ವಿಶ್ವೇಶ್ವರ ಭಟ್ರು.